ಹಾಗೆ ಅಲ್ಲಿ ನಮಗೆ ಬೇಕಾದಂತಹ ಈ ಒಂದು ಸಂಪ್ರದಾಯವನ್ನು ನಮಗೆ ಯಾವ ರೀತಿಯಾಗಿ ಹಬ್ಬದ ಆಚರಣೆ ಮಾಡಬಹುದು ಅದಕ್ಕೆ ತಕ್ಕಂತೆ ನಾವು ಆ ಒಂದು ಹಬ್ಬದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾದಂತಹ ಎಲ್ಲ ಅಗತ್ಯತೆಗಳು ಹಾಗೂ ಬೇಕಾದಂತಹ ಎಲ್ಲ ಸಲಕರಣೆಗಳು ಸಹ ಸಿಗ್ತಾ ಇತ್ತು ನಮಗೆ. ನಾವು ಅಂದು ಮಾಡುವಂತಹ ದೀಪಾವಳಿಗೂ ಇಂದು ಮಾಡುವಂತಹ ದೀಪಾವಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಇದಂತೂ ಸತ್ಯ, ನಾ ಕಂಡ ಸತ್ಯ. ಯಾಕೆಂದ್ರೆ ನಾನು ಇದ್ದದ್ದು ಹಳ್ಳಿ ಅಂದ್ರೆ ಹಳ್ಳಿಯಲ್ಲ, ಅಂದ್ರೆ ನಮ್ಮ ಅಜ್ಜಿ ಮನೆ ಇದ್ದದ್ದು. ಅದೇ ರೀತಿಯಾಗಿ ನಾನು ಮೂಲತಃ ಪುತ್ತೂರಿನವಳು. ಅಲ್ಲಿ ಸಹ ಮೊದಲು ತುಂಬಾ ಸ್ಥಳ ಇದ್ದು, ಮನೆ ಇದ್ದು, ಹೊಲ ಇದ್ದು, ಅದೇ ರೀತಿಯಾಗಿ ದನಗಳಿದ್ದು ಮನೆಯಲ್ಲಿ. ಹೀಗೆ ಯಾವ ರೀತಿಯಾಗಿ ನಾವು ದೀಪಾವಳಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಂತ. ಆ ಸಮಯದಲ್ಲಿ ನಾವು ಗೋ ಪೂಜೆ ಮಾಡಬೇಕಾದ್ರೆ ನಮ್ಮ ಹಟ್ಟಿಯಲ್ಲೇ ಗೋವುಗಳಿತ್ತು. ಆವಾಗ ನಾವು ಪೂಜೆಯನ್ನು ಮಾಡ್ತಿದ್ದೆವು. ಈಗ ಇಲ್ಲ. ಈಗ ನಾವು ಒಂದು ಗೋ ಪೂಜೆಯನ್ನು ಮಾಡಬೇಕಾದ್ರೂ ನಾವು ಎಲ್ಲಿಯಾದ್ರೆ ಗೋವುಗಳಿದೆಯಾ ಅಂತ ಹೇಳಿ ಹುಡುಕಿಕೊಂಡು ಹೋಗ್ಬೇಕಾಗ್ತದೆ. ಅದೇ ರೀತಿಯಾಗಿ ಹಂಡೆ ಪೂಜೆ ಮಾಡೋದಾದ್ರೂ ಅಷ್ಟೇ. ಈಗ ಹಂಡೆ ಪೂಜೆ ಮೊದಲಾದ್ರೆ ನಾವು ಸಾಯಂಕಾಲ ಹೊತ್ತಿಗೆ ನೀರೊಳಗೆ ಬೆಂಕಿ ಹಾಕೋದು, ಕಾಯಿಸೋದು, ಮತ್ತೆ ಸ್ನಾನ ಮಾಡೋದು, ಇಂಥದ್ದೆಲ್ಲ ಒಂದು ಪದ್ಧತಿ ಇತ್ತು. ಹಂಡೆಗೆ ನಾವು ಪಾರೆ ಹೂವನ್ನು ಗುಡ್ಡದ ಮೇಲೆ ಹೋಗಿ ತಂದು ಕಟ್ತಾ ಇದ್ದೆವು. ಅದೇ ರೀತಿಯಾಗಿ ಪಾರೆ ಹೂವು ಮಾತ್ರ ಅಲ್ಲ, ಆ ಹಂಡೆಗೆ ಹಿನ್ನ ಬಳ್ಳಿ ಅಂತ ಹೇಳಿ ಒಂದು ಬಳ್ಳಿ ಬರ್ತಿತ್ತು, ಚಿಕ್ಕದಾಗಿ ಕಾಯಿಗಳಿತ್ತು ಅದರಲ್ಲಿ. ಆದ್ರೂ ದೀಪಾವಳಿ ಸಂಭ್ರಮದ ದಿನದಂದು ಅದನ್ನು ನಾವು ಹಂಡೆ ಪೂಜೆಗೆ ಕಟ್ತೇವೆ. ನಾವು ಅದನ್ನು ಕಟ್ಟಿ ಪೂಜೆಗೆ ನಾವು ವೀಳ್ಯದೆಲೆ ಅಡಿಕೆ ಎಲ್ಲ ಹಾಕಿ ಆ ಒಂದು ಪೂಜೆಯನ್ನು ಮಾಡ್ತಾ ಇದ್ದೆವು. ಮತ್ತು ಲಕ್ಷ್ಮೀ ಪೂಜೆಯನ್ನು ತುಳಸಿ ಕಟ್ಟೆ ಹತ್ರ ಮಾಡ್ತಾ ಇದ್ದೆವು. ಅದೇ ರೀತಿಯಾಗಿ ನಾವು ಮೂರನೇ ದಿನಕ್ಕೆ ನಾವು ಸ್ನಾನ ಮಾಡಿ ಬಂದ ಮರುದಿನವೇ ಆ ಇಂಡ್ಲೆ ಬಳ್ಳಿ ಒಂದೆರಡು ತುಳಸಿ ಕಟ್ಟೆಯಲ್ಲಿ ಇರ್ತಿತ್ತು. ಆ ತುಳಸಿ ಕಟ್ಟೆಯಲ್ಲಿದ್ದಂತ ಇಂಡ್ಲೆ ಬಳ್ಳಿ ಮೇಲೆ ಮಕ್ಕಳು ಮನೆಯಲ್ಲಿದ್ರೆ ಗಂಡು ಮಕ್ಕಳು ಅದರ ಮೇಲೆ ಕಾಲಿಟ್ಟು ಅದನ್ನು ಹೊಡಿತಾ ಇದ್ರು, ಅಂದ್ರೆ ಅದನ್ನು ಅರಚಿಸ್ತಿದ್ರು. ನಾವು ಅಕ್ಕ ತಂಗಿಯರಿದ್ರೆ ಅವರಿಗೆ ಗಂಡು ಮಕ್ಕಳಿಗೆ ಅಲ್ಲಿ ಅರಶಿನದ ನೀರನ್ನು ನಾವು ಅದರಲ್ಲಿ ಆರತಿ ಮಾಡಿ ಆ ಅರಶಿನದ ನೀರನ್ನು ಹಣೆಗೆ ಇಟ್ಟು ಆ ಒಂದು ಸಂಪ್ರದಾಯವನ್ನು ನಾವು ಮಾಡ್ತಾ ಇದ್ದೆವು. ಅಂದ್ರೆ ಅದಕ್ಕೂ ಸಹ ಮೊದಲು ಒಂದು ಕಥೆ ಇತ್ತು, ಪುರಾಣದಲ್ಲಿ ಕಥೆಗಳಿವೆ ಅದಕ್ಕೂ ಸಹ. ಹಾಗೆ ನಾವು ಹಂಡೆ ಪೂಜೆಯನ್ನು ಸಹ ಮಾಡ್ತಾ ಇದ್ದೆವು. ಮನೆಯಲ್ಲಿ ಅಕ್ಕಿಯ ಮಡಕೆಯನ್ನು ಇಟ್ಟು ಆ ಅಕ್ಕಿಯ ಮಡಕೆಗೂ ಸಹ ನಾವು ಪೂಜೆಯನ್ನು ಮಾಡ್ತಾ ಇದ್ದೆವು. ಸೌತೆಕಾಯಿ ಅದರ ಮೇಲೆ ಇಡ್ತಾ ಇದ್ದೆವು. ಸೌತೆಕಾಯಿಯನ್ನು ಇಟ್ಟು ಅಕ್ಕಿಯನ್ನು ಇಟ್ಟು ಮತ್ತೆ ಮೂರು ಕಾಳು ಗೋವಿಂದ 3 ದಿನ ಕರೀತಾ ಇದ್ದೆವು. ಆ ಒಂದು ಸಂಭ್ರಮದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೆವು. ಮತ್ತು ಅದರಲ್ಲೂ ಅವಲಕ್ಕಿಯನ್ನು ಮೇಲೆ ಬಿಸಾಡುವುದು, ಅಕ್ಷತೆಯನ್ನು ಮೇಲೆ ಬಿಸಾಡುವುದು, ಇದೆಲ್ಲ ಒಂದು ಕ್ರಮ ಇತ್ತು, ಪದ್ಧತಿ ಇತ್ತು. ಆದ್ರೆ ಈಗ ಈ ಯಾವುದೇ ಒಂದು ಕ್ರಮಗಳು ಸಂಪ್ರದಾಯಗಳು ನಡ್ಕೊಂಡು ಬರ್ತಾ ಇಲ್ಲ. ಈ ಎಲ್ಲಾ ಸಂಪ್ರದಾಯಗಳು ಈಗ ಕಾಣ್ತಾ ಇಲ್ಲ. ಹಾಗೆ ನಾನು ಮದುವೆ ಆಗುವುದಕ್ಕೂ ಮೊದಲು ಇದ್ದಂತಹ ಆ ಒಂದು ಹಬ್ಬದ ಆಚರಣೆಗೂ ಮದುವೆ ಆದ ಮೇಲೆ ನನಗೆ ಆ ಒಂದು ಹಬ್ಬದ ಆಚರಣೆ ಮಾಡೋದಕ್ಕೂ ಕಂಡು ಬಂದಂತಹ ವ್ಯತ್ಯಾಸವನ್ನು ಈ ಒಂದು ಕವನದಲ್ಲಿ ನಾನು ಬರೆದಿದ್ದೇನೆ. ಯಾಕಂದ್ರೆ ನಾನು ಮದುವೆ ಆಗುವುದಕ್ಕೆ ಮೊದಲು ಹಂಡೆ ಪೂಜೆನ ತುಂಬಾ ಖುಷಿಯಾಗಿ ಮಾಡ್ತಿದ್ದೇವೆ. ಏನು ಗೊಂಡೆ ಹೂ ಕಟ್ಟುದು, ಏನು ತಗೊಂಡು ಬರುದು, ಅದು ನಮ್ಮ ಮನೆ ಬಾಗಿಲಲ್ಲೇ ಹಿತ್ತಲಲ್ಲೇ ಇರ್ತಿತ್ತು. ಆ ಹಂಡೆಯನ್ನು ತೊಳೆಯುವುದು, ತೊಳೆದು ಅದಕ್ಕೆ ರಂಗೋಲಿ ಬಣ್ಣವನ್ನು ಬಿಡಿಸುವುದು, ಜೇಡಿ ಮಣ್ಣಿನಿಂದ ಬಣ್ಣವನ್ನು ಬಿಡಿಸುವುದು, ಅದಕ್ಕೆ ಗೊಂಡೆ ಹೂವನ್ನು ಕಟ್ಟುವುದು, ಪಾರೆ ಹೂವನ್ನು ತರಲಿಕ್ಕೆಲ್ಲ ಗುಡ್ಡಕ್ಕೆಲ್ಲ ಹೋಗ್ತಿದ್ದೇವೆ. ಅಲ್ಲಿ ಶಾಲೆ ಹತ್ರ ಮೇಲೆ ಒಂದು ಬೆಟ್ಟ ಇತ್ತು, ಗುಡ್ಡ ಇತ್ತು. ಆ ಗುಡ್ಡಕ್ಕೆ ಹೋಗಿ ಪಾರೆ ಹೂ ತಂದು ಅದನ್ನು ಕಟ್ಟಿ, ಆ ಸಂದರ್ಭದಲ್ಲಿ ಗೋ ಪೂಜೆಗೆಲ್ಲ ನಾವು ಮನೆಯಲ್ಲೇ ಒಂದು ವಡೆಯನ್ನೆಲ್ಲ ಮಾಡಿ ಗೋವಿನ ಕೊರಳಿಗೆ ನಾವು ಕಟ್ತಾ ಇದ್ದೇವೆ. ಅದರಿಂದ ಈ ಎಲ್ಲ ಒಂದು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಆದ್ರೆ ಮದುವೆಯ ಬಳಿಕ ನಾನು ಮಂಗಳೂರಿಗೆ ಬಂದಾಗ ಇರುವುದು 2 ಸೆನ್ಸ್. ಬಾವಿ ಇಲ್ಲ, ಬಾವಿ ಪೂಜೆ ಮಾಡುವ, ಹಂಬೆ ಬಿಡುವ ಹೇಳಿದ್ರೆ ಬಾವಿ ಇಲ್ಲ. ಒಂಥರ ಮನಸ್ಸಿನೊಳಗೆ ದುಃಖ ಸಹ ಇದೆ. ಅಯ್ಯೋ, ಅಲ್ಲಿ ಆಗಿದ್ರೆ ಬಾವಿ ಇತ್ತು, ಬಾವಿಗೆ ನಾವು ಹಂಬೆಯನ್ನು ಬಿಡ್ತಾ ಇದ್ದೆವು. ಇಲ್ಲಿ ಹಂಬೆ ಬಿಡುವ ಹೇಳಿದ್ರೆ ಹಂಬೆ ಬಿಡ್ಲಿಕ್ಕೆ ಬಾವಿ ಸಹ ಇಲ್ಲ. ಹಂಡೆ ಪೂಜೆ ಮಾಡುವ ಹಂಡೆ ಇಲ್ಲಿದೆ, ನನ್ನ ಗಂಡನ ಮನೆಯಲ್ಲಿ ಹಂಡೆ ಇದೆ. ಆದ್ರೆ ನಾನು ಕ್ವಾರ್ಟರ್ಸ್ನಲ್ಲಿದ್ದಾಗ ರೈಲ್ವೆ ಕ್ವಾರ್ಟರ್ಸ್ನಲ್ಲೆಲ್ಲ ಹಂಡೆ ಇರಲಿಲ್ಲ. ನಾನು ನಳ್ಳಿಗೆ ಎಣ್ಣೆ ಬಳ್ಳಿ ಎಲ್ಲಿ ಉಂಟು ಅಲ್ಲಿ ಹೋಗಿ ಅಲ್ಲಿ ಇರುವಂತಹ ಕ್ವಾರ್ಟರ್ಸ್ನ ಸುತ್ತಮುತ್ತ ಇರುವಂತಹ ಕಡಲೆ ಬಳ್ಳಿ ಇದೆ ಅಲ್ಲ, ಕೆಂಪು ಗುಲಾಬಿ ಬಣ್ಣದ ಒಂದು ಬಳ್ಳಿ ಇದೆ, ಅದರಲ್ಲಿ ಹೂ ಆಗ್ತದೆ ಗುಲಾಬಿ ಬಣ್ಣದ. ಆ ಕಡಲೆ ಬಳ್ಳಿಯನ್ನು ಕಟ್ಟಿ
ಮತ್ತು ಮಕ್ಕಳನ್ನೆಲ್ಲ ಕರೆದು ಅಲ್ಲಿದ್ದ ದಾಸವಾಳ ಎಲ್ಲ ತಗೊಂಡು ಬಂದು ಕಟ್ಟಿ, ಅದಕ್ಕೆ ದಾಸವಾಳ ದೊಡ್ಡ ಹೂ ನಾವು ಅಂಗಡಿ ತಂದು ಕಟ್ಟೋದು. ನಾವು ಮೊದಲು ಏನ್ ಮಾಡ್ತಿದ್ದೆವು, ನಮ್ಮ ಮನೆಯಲ್ಲಿ ಆಗುವಂತಹ ಹೂಗಳನ್ನೇ, ಮನೆ ಹೂವನ್ನೇ ಪೂಜೆಗೆ ನಾವು ಬಳಸ್ತಾ ಇದ್ದೆವು. ಬಳಸಿ ತುಂಬಾ ಖುಷಿ ಖುಷಿಯಾಗಿ ಪೂಜೆಯನ್ನು ಸಂಭ್ರಮದಿಂದ ಮಾಡ್ತಾ ಇದ್ದೆವು. ಆದ್ರೆ ಈಗ ಅದು ಯಾವುದೂ ಸಹ ಇಲ್ಲ, ಕಂಡು ಬರ್ತಾ ಇಲ್ಲ. ಹಾಗಾಗಿ ಆ ಒಂದು ವಿಚಾರದ ಮೇಲೆ ನಾನು ಈ ಒಂದು ಕವನವನ್ನು ರಚಿಸಿದ್ದೇನೆ. ಇನ್ನೂ ಒಂದು ವಿಷಯ ಏನು ಅಂದ್ರೆ, ಆವಾಗೆಲ್ಲ ನಾವು ಹೆಚ್ಚಾಗಿ ಕಡುಬನ್ನು ಬಾಳೆ ಎಲೆಯಲ್ಲಿ ಯಾವತ್ತೂ ಕಟ್ಟುವುದಿಲ್ಲ. ನಾವು ಬಾಳೆ ಎಲೆಯಲ್ಲಿ ಕಟ್ಟಬಾರ್ದು ಹೇಳ್ತಾರೆ. ಕಟ್ಟೋದು ಯಾವಾಗ, ಈ ಸ್ನಾನ ಮಾಡಿ ಬಂದು ಕಡುಬು ತಿಂತಾರೆ. ಯಾಕಾಗಿ ಆವಾಗ ಬಾಳೆ ಎಲೆಯಲ್ಲಿ ಕಟ್ತಾರೆ ಅಂದ್ರೆ ವಧೆ ಆಗಿರ್ತದೆ, ನರಕಾಸುರ, ಅದಕ್ಕೊಂದು ಕಥೆ ಇದೆ ಅಲ್ಲ. ಅಲ್ಲಿ ಒಂದು ಇದಾದ ಕಾರಣ ನಾವು ಆವತ್ತು ಮಾತ್ರ ನಾವು ಬಾಳೆ ಎಲೆಯಲ್ಲಿ ಕಡುಬನ್ನು ಕಟ್ಟುವುದು. ನಮ್ಮ ಊರಲ್ಲಿ ಆ ಕಡೆ ಎಲ್ಲ ಆ ತರ ಬಾಳೆ ಎಲೆಯಲ್ಲಿ ಕಟ್ತಾರೆ. ಇಲ್ಲದಿದ್ರೆ ನಾವು ಅದರಲ್ಲಿ ಬಾಳೆ ಎಲೆಯಲ್ಲಿ ಕಡುಬನ್ನು ಕಟ್ಟುವಂತಹ ಪದ್ಧತಿಯೂ ಸಹ ಇಲ್ಲ. ಹಾಗಾಗಿ ಈಗ ಏನಾಗಿದೆ ಅಂದ್ರೆ, ಹೆಚ್ಚಾಗಿ ಮಂಗಳೂರಿನಲ್ಲಿ ದೋಸೆ ಮಾಡ್ತಾರೆ, ಕಾಯಿ ರಸಾಯನ ಮಾಡ್ತಾರೆ. ರಸಾಯನ ಮಾಡಿ ಆ ದಿನದ ಅಡುಗೆ ಬರೋದು ಅದಾಗಿರ್ತದೆ. ಆದ್ರೆ ಹೆಚ್ಚಾಗಿ ಈಗ ಏನಾಗಿದೆ ಅಂದ್ರೆ, ಮನೆಯಲ್ಲಿ ಸಹ ಹೆಚ್ಚಿನ ಮನೆಯಲ್ಲಿ ನಾನು ನೋಡ್ತೇನೆ, ದೀಪಾವಳಿ ಸಂಭ್ರಮ ಅಲ್ಲಿಂದ 12 ಕಡೆ ಪಟಾಕಿ ಕೇಳ್ತದೆ. ಆದ್ರೆ ಹೆಚ್ಚಾಗಿ 7, 8 ಗಂಟೆಗೆ 9 ಗಂಟೆಗೆ ಮಕ್ಕಳು ಮತ್ತೆ ಏನು ಬಂದು ಇಲ್ಲಿ ದೋಸೆಯ, ಚಟ್ನಿಯ, ರಸಾಯನವ, ಬಾಳೆಹಣ್ಣಿನ ರಸಾಯನ ಇದ್ರೆ ಮಕ್ಕಳು ಅದು ಬೇಡ, ಅವರಿಗೆ ಮ್ಯಾಗಿ ಬೇಕು, ನಿಮ್ಮ ನೂಡಲ್ಸ್ ಇದ್ರೆ ನೂಡಲ್ಸ್ ಬೇಕು. ಈಗ ನೋಡಿ ಎಲ್ಲ ಬದಲಾವಣೆಯಾಗಿದೆ. ನಮ್ಮ ಸಂಪ್ರದಾಯ, ಸಂಸ್ಕಾರ, ಸಂಸ್ಕೃತಿ ಎಲ್ಲವೂ ನಶಿಸಿ ಹೋಗ್ತಾ ಇದೆ. ಅದು ಯಾವುದೇ ಈಗ ಕಾಣ್ತಾ ಇಲ್ಲ, ಎದ್ದು ಕಾಣ್ತಾ ಇಲ್ಲ. ಗೂಡು ದೀಪ ಈಗಲೂ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಾವ ಇವಾಗಲೇ ಬಣ್ಣದ ಗೂಡು ದೀಪವನ್ನು ಮಾಡ್ತಾ ಇದ್ದೆವು. ಆಕಾಶ ಬುತ್ತಿಯನ್ನು ಬಣ್ಣದ ಕಾಗದ ಹಚ್ಚಿ ಬಿದಿರಿನ ಇದನ್ನು ಕಟ್ಟಿ ನಾವು ಗೂಡು ದೀಪವನ್ನು ಮಾಡಿ ನಾವು ಅದನ್ನು ತೂಗು ಹಾಕ್ತಿದ್ದೆವು. ಆದ್ರೆ ಈಗ ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಗೂಡು ದೀಪವನ್ನು ಸಹ ಬಳಸ್ತಾ ಇದ್ದಾರೆ. ಗೂಡು ದೀಪ ನಿಜವಾಗಿಯೂ ನಾವು ಹಾಕಬೇಕಾದದ್ದು ಗೂಡು ದೀಪ. ನಾವು ನಕ್ಷತ್ರವನ್ನೆಲ್ಲ ಹಾಕುವುದಿಲ್ಲ, ಗೂಡು ದೀಪವನ್ನು ತೂಗು ಹಾಕಬೇಕಾಗ್ತದೆ. ಯಾರು? ನಾವು ಆ ದೀಪಾವಳಿಯನ್ನು ಆಚರಣೆ ಮಾಡುವಂಥವ್ರು. ಆದ್ರೆ ಈಗ ಏನಾಗಿದೆ ಅಂದ್ರೆ, ದೀಪಾವಳಿಯನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ, ಪ್ಲಾಸ್ಟಿಕ್ ಗೂಡು ದೀಪ ಹಾಕಿ. ಅದರಲ್ಲಿ ಇನ್ನೊಂದು ವಿಚಾರ ಗೊತ್ತಾ ನಿಮ್ಗೆ, ಹಣದ ದೀಪವನ್ನು ಉಳಿಸುವುದಿಲ್ಲ, ಪ್ಲಾಸ್ಟಿಕ್ ದೀಪ ಬರ್ತದೆ, ಪ್ಲಾಸ್ಟಿಕ್ ದೀಪವನ್ನು ಉಳಿಸ್ತಾ ಇದ್ದಾರೆ. ಅಲ್ಲಿಯೂ ಸಹ ನಾವು ಒಂದು ಎಣ್ಣೆ ಹಚ್ಚಿ ಬತ್ತಿ ಇಟ್ಟು ಹಣದ ದೀಪವನ್ನು ಉಳಿಸುವಷ್ಟು ನಮಗೆ ಕುಡಿಸೋದಿಲ್ಲ. ಅಷ್ಟೊಂದು ಬ್ಯುಸಿಯಾದ ಜೀವನವಾಗಿದೆ ನಮ್ಮದು. ಹಾಗಾಗಿ ನಾನು ಎಲ್ಲವೂ ಸಹ ನಮ್ಮ ಆಚರಣೆ, ಆಧುನಿಕ ದೀಪಾವಳಿ ಏನು ಈಗ ಆಚರಿಸ್ತಾ ಬರ್ತಾ ಇದ್ದೇವೋ ಅದೆಲ್ಲದರಲ್ಲೂ ಬದಲಾವಣೆ ಬರಬೇಕಾಗಿದೆ. ಬದಲಾವಣೆ ಬಂದು ಅಲ್ಲಿ ಇನ್ನೊಂದು ವಿಚಾರ ಇದೆ, ಏನಂದ್ರೆ ರಂಗವಲ್ಲಿ ಬಿಡಿಸೋ ಮೊದಲು ನಾವು ಅಕ್ಕಿ ಹಿಟ್ಟಿನಿಂದೆಲ್ಲ ಬಿಡಿಸ್ತಾ ಇದ್ದೆವು ರಂಗವಲ್ಲಿಯನ್ನು. ಮನೆ ಬಾಗಿಲಿಗೆ, ಹೊಸ್ತಿಲಿಗೆ ಅಕ್ಕಿ ಹಿಟ್ಟಿನಿಂದ ಬಿಡಿಸ್ತೇವೆ. ಈಗ ಆ ಥರ ಅಲ್ಲ. ಈಗ ಏನ್ ಮಾಡ್ತೇವೆ, ಚಾಕಿನಿಂದ ಪೌಡರಿಂದ ಹಾಕಿ ಚಾಕನ್ನು ಸಹ ಬಳಸ್ತಾ ಇದ್ದೇವೆ. ಹೀಗೆಲ್ಲ ಇದೆ. ಅದಕ್ಕಾಗಿ ಆ ಎಲ್ಲ ಒಂದು ವಿಚಾರಗಳನ್ನು ನಾನು ಇಟ್ಕೊಂಡು, ಅಂದ್ರೆ ನಡೆಯುವಂತಹ ಪ್ರಸ್ತುತ ದಿನಗಳಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನೇ ಇಟ್ಟು ನಾನು ಈ ಒಂದು ಕವನವನ್ನು ರಚನೆ ಮಾಡಿದ್ದೇನೆ. ಹಾಗಾಗಿ ಇದರಲ್ಲಿ ನಮಗೆ ಈಗ ಬದಲಾವಣೆ ಬೇಕು, ಮುಂದಿನ ಆ ಸಂಪ್ರದಾಯ ನಮಗೆ ಬರಬೇಕು ಅಂತ ಹೇಳಿ ನನ್ನ ಅನಿಸಿಕೆ, ಅಭಿಪ್ರಾಯ ಈ ಒಂದು ಕವನದಲ್ಲಿ ನಾನು ಹೇಳಿದ್ದೇನೆ. ಧನ್ಯವಾದಗಳು.